स्वागत है आपका बी न्यूज नेशन में। मैं हूं आबिद हुसैन शेख। यूनाइटेड मुस्लिम फोरम की जानिब से 3 तलाक बिल के खिलाफ एहतजाजी मुजाहरा। यादगीर के चितापुर टाउन में यूनाइटेड मुस्लिम फोरम के जेर एहतमाम 3 तलाक बिल के खिलाफ विरोध प्रदर्शन रैली का आयोजन किया गया, जिसमें चितापुर के अलावा आसपास के हजारों की तादाद में मर्द और खवातीन ने हिस्सा लेकर इस बिल की पुरजोर मुखालिफत करते हुए केंद्र सरकार पर अपना आक्रोश व्यक्त करते हुए इसे इस्लामी दुश्मनी करार दिया। मौलाना मुश्ताक कासमी ने रैली से खिताब करते हुए मुस्लिम खवातीन बिल के नाम से शरीयत में दखल अंदाजी की जा रही है, ये मुसलमानों के मजहब के साथ खिलवाड़ है। इस मौके पर चितापुर तहसीलदार को मेमोरेंडम दिया गया, जिसमें उलमाए कराम, कौम और मिल्लत के जिम्मेदार और शहर के अहम शख्सियात मौजूद थे। पे थोड़ी 2 मिनट रुकेंगे। साहब को सिर्फ 2 मिनट के अंदर, क्योंकि होते बहुत देर से आए हुए हैं, अपने अपने ख्याल से 2 मिनट के अंदर इज़हार ख्याल करेंगे। आए हुए मेरे महाबहनों, पहले आप लोगों को सलाम, और दूसरी सलाम इसलिए देना चाहता हूं पूरे मेरे माँ बहनों को। चितापुर के इतिहास में पहली बार ऐसे हमारे माँ बहन घर छोड़ के बाहर आए। हमें ये नहीं मालूम हो रहा क्या मोदी साहब क्या करने हैं, कि हिंदुस्तान सुधारने हैं कि हिंदुस्तान बर्बाद करने को है। मोदी साहब झूठ मूठ डाल के यूरो के सरकार 2700 करोड़ के प्लेन में बाहर देश ಇವತ್ತು ವಿಶೇಷವಾಗಿ ನಮ್ಮ ಈ ದೇಶದಲ್ಲಿರ್ತಕ್ಕಂಥ ನಮ್ಮ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ನಾವು ಹಿಂದೂಸ್ತಾನದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಇರ್ತಕ್ಕಂಥ ನಾವೆಲ್ಲ ಸಮಾಜ ವರ್ಗದವರು ಈ ದೇಶದಲ್ಲಿರ್ತಕ್ಕಂಥದ್ದು ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಮಾಜದ ವರ್ಗದವರು ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಸಿಖ್ರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅನೇಕ ವರ್ಗದ ಜನರು ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಈ ನರೇಂದ್ರ ಮೋದಿ ಬಿಜೆಪಿಯ ಸರ್ಕಾರವರು ಇವತ್ತು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡತಕ್ಕಂಥ ತನ್ನದಾದ ಸ್ವತಂತ್ರ ಬುದ್ಧಿಯನ್ನು ಮಾಡತಕ್ಕಂಥ ನಮ್ಮ ಲೋಕಸಭೆಯಲ್ಲಿ ನಮಗೆ ಬಜೆಟ್ ಇಲ್ಲದ ಕಾರಣ ತನ್ನದಾದಂಥ ವೈಯಕ್ತಿಕ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ನಾವು ಯಾವ ರೀತಿ ಅವರಿಗೆ ಹೊಡೆತ ಮಾಡಿದ್ರೆ ಸಾಧ್ಯವಿಲ್ಲ, ಅವರಿಗೆ ಒಳ್ಳೆ ಮಾತನ್ನು। अभी आपके सामने भीमण्णा साली साहब बहुत तफसील से बात रखी। आपके बात में ये बता रहे थे कि वो हर मौके के अंदर जब भी जरूरत होगी हम आपके पीछे ठहरेंगे। ये आपने अपनी बात कही और इसके साथ साथ ये भी कहा कि हम ये बात को आगे चलाकर कर्नाटक के लेवल में भी फैलाएंगे, इसका आपको ताउन देंगे बोल के आपने भीमण्णा साली ने अपनी बात रखी। मैं उनका शुक्रगुजार हूँ जो आपने हमारा साथ दिया। मैं आपके सामने अध्यक्ष हमारे मेहमान मेरे अजीज दोस्त और दलित मुखंड मल्लिकार्जुन बोमनल्ली को मैं दावत देता हूं कि वो भी 1-2 मिनट के अंदर अपने इशारे ख्याल करो। ಈ ಒಂದು ತ್ರಿವಳಿ ತಲಾಕ್ ವಿರುದ್ಧವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಹಾಗೂ ಇಲ್ಲಿರ್ತಕ್ಕಂಥ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿರ್ತಕ್ಕಂಥ ಮುಖ್ತಾರ್ ಅಹಮದ್ ಪಟೇಲ್ ಅವರೇ, ಇನ್ನೊಬ್ಬರು ಅಲ್ಪಸಂಖ್ಯಾತರ ಮುಖಂಡರಾಗಿರ್ತಕ್ಕಂಥ ಅಬ್ದುಲ್ ರಶೀದ್ ಅವರೇ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ಸಾಲಿಜಿ ಅವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಸೂಲ್ ಮುಸ್ತಫಾ ಅವರೇ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕಾಂತ್ ಬೆಣ್ಣೂರ್ ಅವರೇ ಹಾಗೂ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಶಿವಾಜಿ ಕಾಶಿ ಅವರೇ, ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ಓತಿನಮಡಿ ಅವರೇ ಹಾಗೂ ಇಲ್ಲಿರ್ತಕ್ಕಂಥ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ನಮ್ಮ ರವೀಂದ್ರ ಸಜ್ಜನ್ ಶೆಟ್ಟಿ ಸಾವ್ಕಾರ್ ಅವರೇ, ಇಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇವತ್ತಿನ ದಿನ ಈ ಮೋದಿ ಸರ್ಕಾರದಲ್ಲಿ ನಮ್ಗೇನ್ ಬೇಡ ಆಗಿದೆ ಅದನ್ನು ಕೊಳ್ಳತ್ತಾರವರು, ನಮ್ಗೇನ್ ಬೇಕಾಗಿದೆ ಅದಕ್ಕೆ ಕಿತ್ತುಕೊಳ್ಳತ್ತಾರ। ಇವತ್ತು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ। ಇವತ್ತು ಮೋದಿ ಸರ್ಕಾರ ಮೋದಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಫಸ್ಟ್ ಟಾರ್ಗೆಟ್ ಮುಸ್ಲಿಂ ಅಲ್ಲ, ಫಸ್ಟ್ ಟಾರ್ಗೆಟ್ ಇರ್ತಕ್ಕಂಥ ದಲಿತರು,
ಇವತ್ತೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ನಮ್ಮ ದಲಿತ ಬಂಧುಗಳು. ಯಾವ ರೀತಿ ದಲಿತರಿಗೆ ನೂಕುಬಾರ್ದು, ಕೆಳಗೆ ತುಳಿದು ಮೇಲೆ ಆಮೇಲೆ ಮುಸ್ಲಿಮರನ್ನ ಈ ದೇಶದಿಂದ ಈ ಒಂದು ನಾಡಿನಿಂದ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ವಿರುದ್ಧವಾಗಿ ನರೇಂದ್ರ ಮೋದಿ ಅವರು ಇವತ್ತು ಪ್ರತಿತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಇವತ್ತು ಆಗ್ತಕ್ಕಂಥ ಇದು ಬಿಲ್ ಏನಿದೆ, 3 तलाक बिल ಏನಿದೆ. और खबरों के लिए देखते रहिए बी न्यूज नेशन।